ಪತ್ರಕರ್ತರ ಬಗ್ಗೆ ಸವಿಸ್ತಾರವಾಗಿ ಶಿವಾನಂದ ತಗಡೂರವರು ಮತ್ತು ತ್ಯಾಗರಾಜ್ ಈ ಒಂದು ವೃತ್ತಿಯಲ್ಲಿ ಇರ್ತಕ್ಕಂಥ ಸವಾಲುಗಳು ಸಮಸ್ಯೆಗಳ ಬಗ್ಗೆ ಎಲ್ಲೋ ಜರ್ನಲಿಸಂ ಬಗ್ಗೆ ಅನೇಕ ವಿಷಯಗಳ ಬಗ್ಗೆ ಮಾತನಾಡಿದ್ದಾರೆ. ತ್ಯಾಗರಾಜ್ ಅವರು ಅಷ್ಟೇ, ಅವರು ಕಾಲಮ್ನಿಸ್ಟ್ ಆಗಿದ್ದಾಗ, ಲೇಖಕರಾಗಿದ್ದಾಗ ಬಹಳ ಚೆನ್ನಾಗಿ ಒಳ್ಳೊಳ್ಳೆ ಲೇಖನಗಳನ್ನ ರಾಜ್ಯದಲ್ಲಿ ಆಡಳಿತ ಸರ್ಕಾರ ಇರ್ಬೋದು, ವಿರೋಧ ಪಕ್ಷಗಳು ಇರ್ಬೋದು, ಅವರ ಜವಾಬ್ದಾರಿಗಳ ಬಗ್ಗೆ ಬಹಳ ಚೆನ್ನಾಗಿ ವಿಮರ್ಶೆ ಮಾಡ್ತಾ ಇದ್ರು. ಅವರು ಕೂಡ ಈಗ ಒಂದ್ ಕಡೆ ಡೆಪ್ಟಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾಗಿ ಸೆಟ್ಲ್ ಆಗ್ಬಿಟ್ಟವ್ರು. ಇವತ್ತು ಕಾಲಮ್ನಿಸ್ಟ್ಗಳ ಕೊರತೆ ಇದೆ. ಹಿಂದೆ ಎಲ್ಲ ಪತ್ರಿಕೆಗಳಲ್ಲಿ ಬಹಳಷ್ಟು ಜನ ಹಿರಿಯ ಪತ್ರಕರ್ತರು, ಎನ್ ಸುಬ್ಬರಾವ್ ಇರ್ಬೋದು, ಒಂಕರೆ ನಂಜನಗೌಡರು, ಜಗದೀಶ್, ದಿನೇಶ್ ಅಮೀನ್ಮಠ ಅವರು, ತ್ಯಾಗರಾಜ್ ಅವರು, ಹೀಗೆ ಅನೇಕ ಪತ್ರಕರ್ತರು ತಮ್ಮ ಲೇಖನಗಳ ಮೂಲಕ ಸರ್ಕಾರಗಳನ್ನೇ ಎಚ್ಚರಿಸ್ತಾ ಇದ್ದಿದ್ರು. ಆದ್ರೆ ಈಗ ಪತ್ರಿಕೋದ್ಯಮ ಅಂದ್ರೆ ಆಗ್ಲೇ ನಮ್ಮ ಅಧ್ಯಕ್ಷರುಗಳು ಹೇಳಿದ್ರು, ಈಗ ಒಂಥರ ಉದ್ಯಮ ಆಗ್ಬಿಟ್ಟಿದೆ. ತ್ಯಾಗರಾಜ್ ಅವರು ಬಹಳ ಚೆನ್ನಾಗಿ ಹೇಳಿದ್ರು. ಅವರು ಕೂಡ ಈ ವ್ಯವಸ್ಥೆಯ ಭಾಗ ಆಗ್ಬಿಟ್ಟಿದ್ದಾರೆ. ಹಿಂದೆ ನಮ್ಮ ಸಂಸತ್ ಸದಸ್ಯರಾದಂತ ಡಾಕ್ಟರ್ ಮಂಜುನಾಥ್ ಅವರು ಕೂಡ ಬಹಳ ವಿಚಾರಗಳ ಬಗ್ಗೆ ಮಾತಾಡ್ತಾರೆ. ನಮ್ಮ ಜವಾಬ್ದಾರಿ, ಪ್ರತಿಜ್ಞಾವಿಧಿ, ನಾವು ಯಾವ ಹುದ್ದೆಯಲ್ಲಿ ಇರ್ತೇವೋ ಅದಕ್ಕೆ ಬದ್ಧತೆಯಿಂದ ನಮ್ಮ ಕಾರ್ಯವನ್ನು ನಿರ್ವಹಿಸಬೇಕು ಅನ್ನೋ ವಿಚಾರದ ಬಗ್ಗೆ ಬಹಳ ಬೆಳಕನ್ನು ಚೆಲ್ಲಿದ್ರು. ಒಂದು ಪತ್ರಕರ್ತರು ಹಿಂದೆ ಎಲ್ಲಾದ್ರೂ ಗಲಭೆ ಆದ್ರೆ, ಕೋಮು ಸಂಘರ್ಷ ಆದ್ರೆ ಎರಡು ಗುಂಪುಗಳ ನಡುವೆ ಕಲಹ ಆಯ್ತು, ಘರ್ಷಣೆ ಆಯ್ತು ಅಂತ ಅಷ್ಟೇ. ಯಾವ ಗುಂಪು ಅಂತ ಹಿಂದೂನೋ ಮುಸ್ಲಿಮೋ ಇನ್ನೊಂದು ಯಾವುದು ಹೇಳ್ತಾ ಇರ್ಲಿಲ್ಲ. ಯಾಕೆ ಅಂದ್ರೆ ಸಾಮಾಜಿಕ ಸಾಮರಸ್ಯ ಕೆಡಬಾರದು ಅನ್ನೋದೊಂದು ವಿಚಾರವನ್ನು ಇಟ್ಕೊಂಡು ಅದು ಹೇಳ್ತಾ ಇರಲಿಲ್ಲ. ಆದ್ರೆ ಈಗ ನಾವು ಟಿವಿಗಳಲ್ಲಿ ನೋಡ್ತಾ ಇದ್ದೀವಿ. ಟಿವಿಗಳಲ್ಲಿ ಅದಕ್ಕೇನು ಕಡಿವಾಣನೇ ಇಲ್ಲ. ಅದರಲ್ಲೂ ಈ ಚರ್ಚೆ ಅಂತ ಕರೆದ್ಬಿಟ್ಟು ಆ ಆಂಕರ್ಗಳು ಬಾಯಿ ಪಡ್ಕೊಳ್ಳೋದೊಂದು ಬಾಕಿ, ಅಷ್ಟು ಪಡ್ಕೋತಾನೆ ಇರ್ತಾರೆ. ಅವ್ರೊಂದು ಎಜೆಂಡಾನ ಏರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಅಸಹ್ಯ ಆಗ್ಬಿಟ್ಟಿದೆ ಜನರಿಗೆ, ಬಹಳ ಜನರು ಗೊತ್ತಿಲ್ಲ. ಹಾಗಾಗಿ ಈಗ ಒಂದು ನಿರ್ದಿಷ್ಟ ಕಾರ್ಯಸೂಚಿಯನ್ನು ಇಟ್ಕೊಂಡು ಇವತ್ತು ಪತ್ರಿಕೋದ್ಯಮ ಕೆಲಸ ಮಾಡ್ತಾ ಇದೆ ಅನ್ನೋ ಭಾವನೆ ಜನರಲ್ಲಿ ಬಂದ್ಬಿಟ್ಟಿದೆ. ಯಾರೋ ಬಲಪಂಥೀಯ ವಿಚಾರಧಾರೆ ಇರ್ಬೋದು, ಎಡಪಂಥೀಯರು ಇರ್ಬೋದು, ಅಥವಾ ಆಳುವವರ ಪರವಾಗಿರ್ಬೋದು. ಆದ್ರೆ ಇದಕ್ಕೆ ಅವರು ಜನರಲ್ಲಿ ಗೊಂದಲ ಮೂಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಸಮಾಜದ ಸ್ವಾಸ್ಥ್ಯಕ್ಕೆ ತೊಂದರೆ ಆಗ್ತಾ ಇದೆ. ಹಾಗಾಗಿ ಈಗ ನಮ್ಮ ತ್ಯಾಗರಾಜ್ ಅವರು ಅನೇಕ ವಿಚಾರಗಳ ಬಗ್ಗೆ ಹೇಳಿದ್ರು. ಪತ್ರಿಕೋದ್ಯಮದಲ್ಲಿ ಯಾವ ರೀತಿ ನಡೀತಾ ಇದೆ, ದೃಶ್ಯ ಮಾಧ್ಯಮಗಳಿರ್ಬೋದು ಅಥವಾ ಸೆನ್ಸೇಷನ್ ಮಾಡಕ್ ಹೋಗಿ ಯಾವ ರೀತಿ ವ್ಯತ್ಯಾಸಗಳಾಗ್ತಾ ಇದ್ದಾವೆ. ಈಗ ಇಂಥ ಹಿರಿಯ ಪತ್ರಕರ್ತರೆ ಎಲ್ಲರೂ ಕೂಡ ಅವರು ಪರಿಹಾರ ಹೇಳಿದ್ದಾರೆ. ಅವರು ಈ ರೀತಿ ನಡೀತಾ ಇದೆ ಅಂತ ಹೇಳಿದ್ರು. ಆದ್ರೆ ಇದನ್ನ ಸರಿ ಮಾಡೋದು ಹೆಂಗೆ? ಇವತ್ತು ಇಡೀ ಜಗತ್ತಲ್ಲಿ ಯಾರಿಗೂ ಇಲ್ಲದೆ ಇರೋ ಗೌರವ ಮರ್ಯಾದೆ ಪತ್ರಕರ್ತರಿಗಿದೆ. ಪತ್ರಕರ್ತರ ಬಗ್ಗೆ ಗೌರವನೂ ಇದೆ, ಭಯನೂ ಇದೆ. ನೀವು ಎಲ್ಲೇ ಹೋಗಿ ಮೊದಲು ಪತ್ರಕರ್ತರನ್ನ ಕುಂಡ್ರಿಸಪ್ಪ, ಮೊದಲು ಅದು ಭಯ. ಏನ ಊಟ ಮಾಡ್ಬಿಡ್ತಾರೇನೋ, ಇದನ್ನ ಮಾಡ್ಬಿಡ್ತಾರೇನೋ ಅಂತ ಹೇಳಿ
ಅಷ್ಟೇ ಗೌರವ ಕೂಡ ಇದೆ. ಹಾಗಾಗಿ ಪತ್ರಕರ್ತರಿಗೆ ಸಾಮಾಜಿಕ ಜವಾಬ್ದಾರಿ ಹೆಚ್ಚು. ಈಗ ರಾಜಕಾರಣಿಗಳು ಪತ್ರಕರ್ತರಿಗೆ ಎದುರ್ಕೊಂತಾ ಇಲ್ಲ ಅಂದ್ರೆ ಯಾವುದೇ ಜಿಲ್ಲೆಯಾಗ್ಲಿ ಯಾವುದೇ ರಾಜ್ಯದಲ್ಲಾಗ್ಲಿ ಪತ್ರಕರ್ತರು ಯಾಕೋ ವಿಮರ್ಶೆ ಮಾಡೋದು ಕಡಿಮೆ ಮಾಡ್ಬಿಟ್ಟಿದ್ದಾರೆ ಅಂತ ಅರ್ಥ. ಏನೋ ಯಾರ ಅಧಿಕಾರದಲ್ಲಿ ಇರ್ತಾರೋ ಅವ್ರ ಪರವಾಗಿ ಮಾತ್ರ ಮಾಡ್ಕೊಂಡಿದ್ರೆ ಸಮಾಜಕ್ಕೇನು ಒಳ್ಳೇದಾಗಲ್ಲ. ಆದ್ರೆ ಈಗ ಮಾತಾಡಿದಂಥವ್ರು ಅನೇಕರು ಹೇಳಿದ್ರು, ನಮ್ಮ MP ಅವರು ಕೂಡ ಹೇಳಿದ್ರು ಪ್ರತಿಜ್ಞಾ ವಿಧಿಯಂತೆ ನಡೆಯಬೇಕು ಅಂತ. ಯಾರು ಕೂಡ ಯಾವುದೇ ಕ್ಷೇತ್ರದಲ್ಲಾಗ್ಲಿ ಪ್ರತಿಜ್ಞಾ ವಿಧಿಯಂತೆ ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಹೊಲಸಾಗ್ಬಿಟ್ಟಿದೆ ಎಲ್ಲಾ ಕ್ಷೇತ್ರದಲ್ಲಿ, ಜನರಿಂದ ಹಿಡಿದು ರಾಜಕಾರಣದಿಂದ ಹಿಡಿದು ಕಾರ್ಯಾಂಗದಿಂದ ಹಿಡಿದು ಶಾಸಕಾಂಗದಿಂದ ಹಿಡಿದು ಎಲ್ಲವೂ ಕೂಡ ಹೊಲಸಾಗ್ಬಿಟ್ಟಿದೆ. ಈಗ ಇದನ್ನೆಲ್ಲ ಬದಲಾಯಿಸುವ ಶಕ್ತಿ ಯಾರಿಗಪ್ಪ ಇದೆ ಅಂದ್ರೆ ಪ್ರಜಾಪ್ರಭುತ್ವದ 4ನೇ ಆಧಾರ ಸ್ತಂಭ ಅಂತ ಏನ್ ಕರೀತಾರೋ ಪತ್ರಕರ್ತರಿಗೆ ಆ ಶಕ್ತಿ ಇದೆ. ಹಾಗಾಗಿ ಯಾವುದೇ ಕ್ಷೇತ್ರ ಮೌಲ್ಯ ಕಳ್ಕೊಳ್ಳಿ, ಪತ್ರಕರ್ತರಲ್ಲಿ ಮೌಲ್ಯ ಹೋಗ್ಬಾರ್ದು. ಜೀವನ ಮಾಡಕ್ ಕಷ್ಟ ಇದೆ, ಆದ್ರೆ ಮೌಲ್ಯಗಳನ್ನು ಇಟ್ಕೊಂಡಿದ್ರೆ ಖಂಡಿತ ಈ ಸಮಾಜವನ್ನ ಸರಿದಾರಿಗೆ ತರಲಿಕ್ಕೆ ಸಾಧ್ಯ ಇದೆ. ಒಳ್ಳೆಯದನ್ನ ಹೆಚ್ಚು ವೈಭವೀಕರಿಸಬೇಕು. ಹಾಗೆ ಈ ಒಂದು ವ್ಯವಸ್ಥೆಯಲ್ಲಿ, ಸಾಮಾಜಿಕ ವ್ಯವಸ್ಥೆಯಲ್ಲಿ, ರಾಜಕೀಯ ವ್ಯವಸ್ಥೆಯಲ್ಲಿ ಯಾವುದೇ ಒಂದು ಸಂಸ್ಥೆಯ ಅಥವಾ ಯಾವುದೇ ಒಂದು ರಾಜಕೀಯ ಪಕ್ಷಗಳ ಸಾಮಾಜಿಕ ಹೊಣೆಗಾರಿಕೆ ಇರ್ತದೆ, ಸಾಮಾಜಿಕ ಜವಾಬ್ದಾರಿ ಇರ್ತದೆ. ಅವೆಲ್ಲವನ್ನು ಬಿಟ್ಟು ಇವತ್ತು ಕೆಲಸ ಮಾಡ್ತಾ ಇರ್ತಕ್ಕಂಥವ್ರನ್ನ ಎಚ್ಚರಿಸಬೇಕು ಮತ್ತೆ ಜಾಗೃತಿಯನ್ನ ಜನರನ್ನ ಜಾಗೃತಗೊಳಿಸಬೇಕು. ಈಗ ಪತ್ರಿಕೆಗಳು ದುರ್ಬಲರ ಧ್ವನಿ ಆಗ್ಬೇಕು. ಇವತ್ತು ರಾಷ್ಟ್ರಪಿತ ಆಗಿದ್ದಂತ ಮಹಾತ್ಮ ಗಾಂಧಿಯವರು ಕೂಡ ಪತ್ರಕರ್ತರಾಗಿದ್ದರು. ಅವರು ನಿರಂತರವಾಗಿ ಪತ್ರಿಕೆಯನ್ನು ನಡೆಸ್ತಾ ಇದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪತ್ರಿಕೆಯನ್ನು ನಡೆಸ್ತಾ ಇದ್ರು. ಹಾಗಾಗಿ ವೃತ್ತಿಗೆ, ಈ ಪತ್ರಿಕೋದ್ಯಮ, ಪತ್ರಿಕಾ ವೃತ್ತಿಗೆ ತನ್ನದೇ ಆದಂತ ಘನತೆ, ತನ್ನದೇ ಆದಂತ ಬೆಲೆ, ಗೌರವ ಇದೆ. ಈ ದಿನನಿತ್ಯ ಸಣ್ಣ ಪತ್ರಿಕೆಗಳು ಮಾಡೋರಿಗೆ ಪಾಪ ಕಷ್ಟ. ಪತ್ರಿಕೆಗಳನ್ನ ನಡೆಸೋದ್ರ ಜೊತೆಗೆ ಸಂಸಾರನ ಸಾಕ್ಬೇಕು, ಇದೆಲ್ಲ ಕಷ್ಟ ಇದೆ ಅನ್ನೋದೊಂದು ಬಿಟ್ರೆ ಗೌರವ ಘನತೆಗೇನು ಕಡಿಮೆ ಇಲ್ಲ. ಹಾಗಾಗಿ ಯಾವ ಕ್ಷೇತ್ರ ಕಲುಷಿತ ಆದ್ರೂ ಕೂಡ ಪತ್ರಿಕಾ ರಂಗ ಕಲುಷಿತ ಆಗ್ಬಾರ್ದು. ಕೇಂದ್ರ ಸರ್ಕಾರದಲ್ಲೇ ಅಲ್ಲಾಡಿಸ್ತಾ ಇರ್ತಕ್ಕಂಥ ಇಂಡಿಯನ್ ಎಕ್ಸ್ಪ್ರೆಸ್ ರಾಮನಾಥ್ ಗೋಯಂಕ ಅವರು ಎಮರ್ಜೆನ್ಸಿ ಬಂದಂತ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ಧ್ವನಿ ಎತ್ತಂತವ್ರು. ಅವರೆಷ್ಟೇ ಆತ್ಮೀಯರಾಗಿದ್ರು ಕೂಡ ಅದರಿಂದ ತೊಂದರೆ ಅನುಭವಿಸಿ, ಜೈಲಿನ ಅನುಭವಿಸಿ ಅವರ ಪತ್ರಿಕೆಯನ್ನು ಕೂಡ ನಿಷೇಧ ಮಾಡಿದ್ರು. ಅಂತ ಹೋರಾಟಗಳನ್ನ ಮಾಡೋದ್ರ ಮುಖಾಂತರ ಇಡೀ ರಾಜ್ಯದ, ದೇಶದ ವ್ಯವಸ್ಥೆಯನ್ನೇ ಬದಲಾಯಿಸ್ತಕ್ಕಂಥ ಶಕ್ತಿ ಪತ್ರಕರ್ತರಿಗಿದೆ. ಹಾಗಾಗಿ ಯಾವುದೇ ರಂಗ, ಯಾವುದೇ ಕ್ಷೇತ್ರ ಕಲುಷಿತ ಆದ್ರೂ ಕೂಡ ಪತ್ರಿಕಾ ರಂಗ ಕಲುಷಿತ ಆಗಬಾರ್ದು. ಇವತ್ತು ನಮ್ಮ ದೇಶದ ರಾಜಕೀಯ ವ್ಯವಸ್ಥೆಯಲ್ಲಿ, ಸಾಮಾಜಿಕ ವ್ಯವಸ್ಥೆಯಲ್ಲಿ ಎಲ್ಲಾದ್ರೂ ಒಂದು ಆಶಾಭಾವನೆ ಇದ್ರೆ ಅದು ಪತ್ರಿಕಾ ರಂಗ ಜನರನ್ನ ಎಚ್ಚರ ಮಾಡ್ತಕ್ಕಂಥ, ಜಾಗೃತಿ ಮಾಡ್ತಕ್ಕಂಥ ಒಂದು ಕೆಲಸ ಇವತ್ತಿಗೂ ಆ ಶಕ್ತಿ ಜನರಲ್ಲಿ, ಪತ್ರಿಕೆಗಳಿಗಿದೆ. ಯಾವುದೇ ಒಂದು ಲೇಖನ ಬರೆದ್ರೆ 1000 ಜನ, ಒಂದು ಉದಾಹರಣೆ ನಮ್ಮ ಜಿಲ್ಲೆಯಲ್ಲೇ ಯಾವ್ದಾದ್ರು ಒಂದು ಲೇಖನ ಕೆಟ್ಟದ್ದು ಬರೀರಿ, ಒಳ್ಳೇದು ಬರೀರಿ, 1000 ಜನ ಓದ್ತಾರೆ. ಆಮೇಲೆ ಬಹಳ ಜನ ಪೇಪರ್ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಪ್ರತಿದಿನ, ಈಗ ಹೊಸ ಪೀಳಿಗೆ ಬಿಟ್ರೆ ಹಳೆ ಪೀಳಿಗೆ ಅವರೆಲ್ಲರೂ ಕೂಡ ಪ್ರತಿದಿನ ಪೇಪರ್ ನೋಡಿದ್ರೇನೆ ಸಮಾಧಾನ ಆಗುತ್ತೆ. ಹಾಗಾಗಿ ಪತ್ರಿಕೆ ತನ್ನ ಮನಸ್ಸನ್ನ ಕಳ್ಕೊಂತ ಇದೆ ಅಥವಾ ಪತ್ರಿಕೆಗಳಿಂದ ತನ್ನ ಮೌಲ್ಯವನ್ನ ಕಳ್ಕೊಂತ ಇದೆ ಅಂತ ಯಾರು ಭಾವಿಸೋದು ಬೇಡ. ಪತ್ರಿಕೆಗೆ ತನ್ನದೇ ಆದಂತ ಘನತೆ ಇದೆ. ಪತ್ರಿಕೆಗಳಿಗೆ ಸಮಾಜವನ್ನ ಮಾರ್ಪಾಡು ಮಾಡತಕ್ಕಂಥ ಶಕ್ತಿ ಇದೆ. ಅದ್ರ ಜೊತೆಗೆ ಒಂದು ವ್ಯವಸ್ಥೆಯನ್ನ ಸರಿ ಮಾಡತಕ್ಕಂಥದ್ದು ಅಥವಾ ಎಲ್ಲೋ
ಎಲ್ಲ ವ್ಯವಸ್ಥೆಗಳು ಕುರುಗೆಟ್ಟು ಹೋಗಿದ್ದಾವೆ. ರಾಜಕೀಯ ವ್ಯವಸ್ಥೆ ಅಂತೂ ತುತ್ತ ತುದಿಲ್ಲಿದೆ. ಹಿಂದೆ ಹೇಳ್ತಾ ಇದ್ರು ದೇವರಾಜ ಅರಸು ಅವರು, ಯಾರೋ ಒಬ್ರು ಬಹಳ ಫಂಡಿಂಗ್ ಮಾಡ್ತಾರೆ ಅಂತೇಳಿ ಒಬ್ಬರನ್ನ ಕರ್ಕೊಂಡೋಗಿ ಇಂಥವ್ರು MSc ಮಾಡಿ ಅಂತ ಕೇಳಿದ್ರಂತೆ ಯಾರೋ ಒಬ್ರು ಲೀಡರ್. ಅವಾಗ ದೇವರಾಜ ಅರಸು ಅವರು ಆಯ್ತು ಮಾಡೋಣ ಅಂತ ಹೇಳಿ ಕಳಿಸ್ಬಿಟ್ಟು ಆಮೇಲೆ ಅವ್ರನ್ನ ಕರೆದ್ರಂತೆ. ಅಲ್ಲಪ್ಪ ನೀನ್ ಏನ್ ಬೇಕಾದ್ರೂ ಸಹಾಯ ತಗೋ, ಒಬ್ಬ ಉದ್ಯೋಗ ನೀನ್ ಕರ್ಕೊಂಡು ಬಂದು ನೀನು ರಾಜಕೀಯ ಅಧಿಕಾರ ಕೊಟ್ಬಿಟ್ರೆ ಆಮೇಲೆ ಇಡೀ ವಾತಾವರಣನ ಕಲುಷಿತ ಮಾಡ್ಬಿಡ್ತಾರೆ, ಆಮೇಲೆ ನಿಮ್ಮಂತವ್ರಿಗೆ ಅವಕಾಶ ಇರಲ್ಲ ಅಂತ ಹೇಳಿ ಅವತ್ತೇ ದೇವರಾಜ ಅರಸು ಅವರು ಹೇಳಿದ್ರು. ಈಗ ಅವರು ಅವತ್ತು ಹೇಳಿದಂತ ಮಾತುಗಳು ಇವತ್ತು ನೀವೆಲ್ಲರೂ ನೋಡಿ, ನೀವು ಯಾವುದೇ ಒಂದು ಈ ಪಕ್ಷ ಆ ಪಕ್ಷ ಅಂತಲ್ಲ, 20 ವರ್ಷ 30 ವರ್ಷ 40 ವರ್ಷ ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿಕೊಂಡು ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂತವ್ರಿಗೆ ಜನನೇ ಅಂಕಲ್ ಆಗಲ್ಲ ಬಿಡೋ ಶಕ್ತಿ ಇಲ್ಲ ಅವ್ರ ಹತ್ರ ಅಂತೇಳಿ ಅವರೇ ಪಕ್ಕಕ್ಕೆ ಹಾಕ್ಬಿಡ್ತಾರೆ. ಯಾರು ಅಕ್ರಮವಾದ ಹಣದಿಂದ 100 ಕೋಟಿ ಅದು ಯಾವ ಮೂಲದಿಂದ ಆದ್ರೂ ಬಂದಿದೆ, ಅಕ್ರಮವಾಗಿ ದುಡ್ಡು ಸಂಪಾದನೆ ಮಾಡಿ 10 ಕೋಟಿ 100 ಕೋಟಿ 1000 ಕೋಟಿ ಹೊಂದಿರೋರು, ಅವ್ರಿಗೂ ಆ ಕ್ಷೇತ್ರಕ್ಕೆ ಏನು ಸಂಬಂಧ ಇಲ್ಲದೆ ಇದ್ರು ಕೂಡ ಗಿಫ್ಟ್ಗಳು ಕೊಟ್ರು, ಇದನ್ನ ಕೊಟ್ರು, ಮತ್ತೆ ಆ ಕಾರ್ಯಕ್ರಮ ನಿಮ್ ಕಾರ್ಯಕ್ರಮ ಏನಿದೆ, ನಿಮ್ ಕಾರ್ಯಕ್ರಮಕ್ಕೆ ಏನ್ ಬೇಕಾದ್ರೆ ನಾನು ಸಹಾಯ ಮಾಡ್ತೀನಿ ಅಂತ ಯಾರು ಮಾಡ್ತಾರೋ ಒಂದು ವರ್ಷಕ್ಕೆ ಮುಂಚೆ ಬಂದ್ ಮಾಡಿದ್ರೆ ಇಡೀ ತಾಲೂಕು ಆ ಕ್ಷೇತ್ರ ಅವ್ರಿದ್ದೇ ಹೋಗ್ತಕ್ಕಂಥ ವಾತಾವರಣ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲೆಡೆ ನೋಡ್ತಾ ಇದೆ. ಆಮೇಲೆ ರಾಜಕೀಯ ಪಕ್ಷಗಳು ಕೂಡ ಹೊರತಾಗಿಲ್ಲ, ಅಂತವ್ರನ್ನ ಹುಡುಕಿ ಟಿಕೆಟ್ ಕೊಟ್ಬಿಡ್ತಾವ್ರು. ಇವಾಗ ದುಡ್ಡು ಇಸ್ಕೊಂಡ್ಬಿಡ್ತಾರೆ, ದುಡ್ಡು ಇಸ್ಕೊಂಡು ಟಿಕೆಟ್ ಬಂದಷ್ಟು ದುಡ್ಡು ಇಸ್ಕೊಳ್ಳೋದು, ಬೇರೆ ಬೇರೆ ಕ್ಷೇತ್ರ ನೋಡೋದು ಅಂತ ಇದು ಆಗ್ಬಾರ್ದು. ಯಾಕೆಂದ್ರೆ ಇವತ್ತು ಶಾಸನ ಮಾಡತಕ್ಕಂತ ಅಧಿಕಾರ ರಾಜಕಾರಣಿಗಳ ಬಗ್ಗೆ ಎಲ್ಲೂ ಒಳ್ಳೆ ಅಭಿಪ್ರಾಯ ಇಲ್ಲ. ಆದ್ರೆ ರಾಜಕಾರಣಿಗಳಿಗೆ ಜಾಸ್ತಿ ಯಾಕೆ ಗೌರವ ಸಿಗ್ತದೆ ಅಂದ್ರೆ ಅಧಿಕಾರ ಅವ್ರ ಕೈಲಿದೆ, ಶಾಸನ ಮಾಡತಕ್ಕಂತ ಶಕ್ತಿ ಅಧಿಕಾರ ಇದೆ. ನಮ್ಮ ಸಮಾಜ ಇದೇ ರೀತಿ ನಡಿಬೇಕು ಅಥವಾ ನಾವು ಕಾನೂನುಗಳು ಮಾಡಬೇಕು ಅಂತೇಳಿ ಯಾವುದೇ ಒಂದು ಶಾಸನ ಸಭೆಗೆ ಇರ್ತಕ್ಕಂಥ ಅಧಿಕಾರ, ಅದ್ ಮಾಡ್ತಕ್ಕಂಥ ಶಕ್ತಿ ಅವ್ರಿಗಿದೆ ಅಂತೇಳಿ ಒಂದು ರಾಜಕಾರಣಿಗಳಿಗೆ ಮತ್ತೆ ಅಧಿಕಾರದಲ್ಲಿರೋರಿಗೆ ಜನ ಇಷ್ಟ ಇದೆಯೋ ಇಲ್ವೋ ಓಲೈಸ್ತಾರೆ. ಅದನ್ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪೊಲಿಟಿಕಲ್ ಪವರ್ ಇಸ್ ದಿ ಮಾಸ್ಟರ್ ಕೀ ಅಂತ ಹೇಳಿದಂತ. ಹಾಗಾಗಿ ಇವತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದವರು ಇವತ್ತು ಒಳ್ಳೆಯ ಕಾರ್ಯಕ್ರಮವನ್ನ ಮಾಡಿದ್ದೀರಿ. ನಿಮ್ಮ ಅಧ್ಯಕ್ಷರು ಅವ್ರನ್ನ ಕರೆಸಿ 4 ಮಾತಾಡಿಸ್ರಿ. ತ್ಯಾಗರಾಜ್ ಅವರು ಕೂಡ ಅನೇಕ ವಿಚಾರಗಳ ಬಗ್ಗೆ ಮಾತಾಡಿದ್ರು, ಇಲ್ಲಿರೋ ನ್ಯೂನತೆಗಳ ಬಗ್ಗೆ ಹೇಳಿದ್ರು. ಆದ್ರೆ ನಮ್ಮ ತ್ಯಾಗರಾಜ್ ಅವರು, ನಮ್ಮ ಜಯರಾಮ್ ಅವರು, ನಮ್ಮ ಯಾರು ಯರಗೋಡು ಸೋಮಶೇಖರ್ ಅವರು ಮತ್ತೆ ಇನ್ನು ಅನೇಕ ಮುಖಂಡರು, ಹಿರಿಯ ಪತ್ರಕರ್ತರು ಈಗಲೂ ಕೂಡ ಕಾಲ ಮಿಂಚಿಲ್ಲ. ಇದನ್ನ ಸರಿ ಮಾಡತಕ್ಕಂಥದಕ್ಕೆ ಹೋರಾಟ ಮಾಡ್ಬೇಕು. ಈಗ ಹಿಂದೆ ಬ್ರಿಟಿಷ್ ಇದ್ದಂತ ಕಾಲದಲ್ಲಾಗ್ಲಿ ಬ್ರಿಟಿಷರ್ನ ಎದುರಿಸಕ್ ಆಗಲ್ಲ ಅಂತ ಹೇಳಿ ಎಲ್ಲರೂ ನಮ್ಗೆ ಯಾಕಪ್ಪ ನಮ್ಮ ಬದುಕು ನಾವು ನೋಡ್ಕೊಳ್ಳೋಣ ಅಂತಿದ್ರೆ ನಮ್ಗೆ ಸ್ವಾತಂತ್ರ್ಯ ಸಿಗ್ತಾ ಇರಲಿಲ್ಲ. ಅಥವಾ ಯಾವುದೇ ಒಂದು ವ್ಯವಸ್ಥೆ ಕಲುಷಿತ ಆಗ್ಬೇಕಂದ್ರೆ ಯಾರು ಹೋರಾಟ ಮಾಡದೆ ಹೋಗಿದ್ರೆ ಯಾವ ವ್ಯವಸ್ಥೆನೂ ಸರಿ ಹೋಗೋದಿಲ್ಲ. ಅದೇ ರೀತಿ ಈ ವ್ಯವಸ್ಥೆನಲ್ಲೂ ಕೂಡ ಒಂದು ಅಷ್ಟೇ ಮೌಲ್ಯ ಇಟ್ಕೊಂಡಿರ್ತಕ್ಕಂಥ ಸೀನಿಯರ್ ಪತ್ರಕರ್ತರು ಈಗಲೂ ಇದ್ದಾರೆ. ಅವರೆಲ್ಲರೂ ತಾವು ಈ ವ್ಯವಸ್ಥೆನ ಸರಿಪಡ್ತಕ್ಕಂಥ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಅದನ್ನೇ ಹೇಳಿದೆ ನಾನು. ಈಗ ನಮ್ಮ ತ್ಯಾಗರಾಜ್ ಅವರು, ನೀವು ನ್ಯೂನತೆಗೆ ಹೇಳಿದ್ರಿ, ಪರಿಹಾರ ಹೇಳಿದ್ರಿ ತ್ಯಾಗರಾಜ್ ಅವರು ನೀವು ಅಂತ. ಈಗ ಅವರು ಅಷ್ಟೇ ಬಹಳ ಚೆನ್ನಾಗಿ ಲೇಖನಗಳು ಬರೀತಾರೆ. ಜಯರಾಮ್ನವ್ರೆ ಸರ್, ಈಗ ನಮ್ಮ ಯಾರು ತ್ಯಾಗರಾಜ್ ಇದ್ರಲ್ಲ ಬಹಳ ಚೆನ್ನಾಗಿ ಲೇಖನಗಳು ಬರೆಯೋರು. ಒಂದು ಸರ್ಕಾರನೇ ಎಚ್ಚರಿಸ್ತಕ್ಕಂಥದ್ದು ಅಥವಾ ರಾಜಕೀಯ ವ್ಯವಸ್ಥೆ ವಿರೋಧ ಪಕ್ಷದಲ್ಲಿ ಬಹಳ ಚೆನ್ನಾಗಿ ಬರೆಯೋರು. ಈಗ ಅವರು ಕೂಡ ಹೋಗಿ ಒಂದು ವ್ಯವಸ್ಥೆಗೆ ಅಂಟ್ಕೊಂಡ್ಬಿಟ್ಟವ್ರು. ಈಗ ಏನ ನಾನು ಹೇಳೋದು, ನಿಮ್ಮಂತವ್ರು ಅವರು ಈ ವ್ಯವಸ್ಥೆ ಹಿಂಗೆ ಏನು ಮಾಡೋಕ್ಕಾಗಲ್ಲ ಅಂತ ಬಿಡಬಾರ್ದು. ವ್ಯವಸ್ಥೆ ಸರಿ ಮಾಡೋದಕ್ಕೆ ಯಾರಾದ್ರೂ ಒಬ್ರು ಹೋರಾಟ ಪ್ರಾರಂಭ ಮಾಡಿದ್ರೆ ಮೌಲ್ಯ ಇರ್ತಕ್ಕಂಥವ್ರು, ಸತ್ವ ಇರ್ತಕ್ಕಂಥವ್ರು, ಸತ್ಯ ಇರ್ತಕ್ಕಂಥವ್ರು ಬೆಂಬಲಿಸ್ತಾರೆ.
ಮತ್ತೆ ಅವಾಗಲೇ ಒಂದು ವ್ಯವಸ್ಥೆ ಸುಧಾರಣೆ ಆಗೋದು ಅಂತ ಹೇಳ್ತಾ, ಇವತ್ತು ಪತ್ರಕರ್ತರ ಕುಟುಂಬದವ್ರಿಗೆ ಬಹಳ ಕಷ್ಟದ ಕೆಲಸ, ಅದರಲ್ಲೂ ಸಣ್ಣ ಪತ್ರಿಕೆಗಳು ನಡೆಸೋರ್ಗಂತೂ ನಮ್ಗೆ ಅವ್ರ ಕಷ್ಟ ಬಹಳ ಸುದೀರ್ಘ ಪತ್ರಕರ್ತರ ಒಡನಾಟ, ನಾವು ಸಾಮಾಜಿಕ ಕ್ಷೇತ್ರದಲ್ಲಿ ಕಾಲಿಟ್ಟಾಗಿಂದ ಇರೋದ್ರಿಂದ ತ್ಯಾಗರಾಜ್ ಅವರು ಮಾತಾಡುವಾಗ ಅನೇಕ ಹಿರಿಯ ಪತ್ರಕರ್ತರು ನೆನೆಸ್ಕೊಂಡು, ಕೃಷ್ಣಗೋಪಾಲ್ ಅವರು ಸಮಾಜವಾದಿಗಳು, ಜಾರ್ಜ್ ಫರ್ನಾಂಡಿಸ್, ಲೋಹಿಯಾ ಅವರ ಜೊತೆಯಲ್ಲಿ ಪ್ರಯಾಣ ಮಾಡಿದಂಥವ್ರು, ನಮ್ಮ ಕೃಷ್ಣಗೋಪಾಲ್ ಅವರು ಯಾವ ಮಟ್ಟದಲ್ಲಿ ಅವರು ಹಿಂದೆ ತೊಡಗಿಸ್ಕೊಂಡಿದ್ರಂದ್ರೆ, ಲೋಹಿಯಾ ಅವರು, ರಾಮನ್ ಅವರು ಲೋಹಿಯಾ ಅವರು ಪ್ರಯಾಣ ಮಾಡುವಾಗ ಬೆಂಗಳೂರಿಂದ ಮೈಸೂರು ತನಕ ಅವ್ರ ಜೊತೆಯಲ್ಲಿ ಅಷ್ಟು ಮಟ್ಟಿಗೆ ಸಮಾಜವಾದ ಚಿಂತನೆಯನ್ನ ಮೈಗೂಡಿಸ್ಕೊಂಡಿದ್ದವರು. ನಿಮಗೆ ಒಂದು ದೃಷ್ಟಾಂತ ಹೇಳ್ತೀನಿ, ಒಬ್ಬ ಸೀನಿಯರ್ ಪತ್ರಕರ್ತರು ಖಡಕ್ ಆಗಿದ್ರೆ ಎಷ್ಟು ಮಟ್ಟಿಗೆ ಅಂತ. PGF ಸಿಂಧ್ಯಾ ಅವರು ಗೃಹ ಮಂತ್ರಿ ಆಗಿ, ನಾನು ಯಾವ ಬೆಂಗಳೂರಿಗೆ ಹೋದಾಗ ಕಾರಿಗೆ ಕರ್ಕೊಂಡು ಹೋಗ್ತಾ ಇದ್ದೆ, ಏನಾದ್ರು ಕೆಲಸ ಇದ್ರೆ ಅಥವಾ ಅವ್ರದ್ದು ಏನಾದ್ರು ಕೆಲಸ ಇದ್ರೆ ನಡಿ ಹೋಗೋಣ ಅಂತ. ಒಂದ್ಸಾರಿ ಹಿಂಗೆ ಯಾವುದು ನಮ್ಮ ವೆಸ್ಟ್ ಎಂಡ್ ಪಕ್ಕ ಅಲ್ಲಿ ಗೃಹ ಮಂತ್ರಿ ಇದ್ರು, ಅವರು ಹಿಂದೆ ಅವಿಭಜಿತ ಜನತಾ ಪಕ್ಷದ ಡಿಸ್ಟ್ರಿಕ್ಟ್ ಜನರಲ್ ಸೆಕ್ರೆಟರಿ ಆಗಿ, ಅವಾಗ ಇನ್ನ ರಾಜಕೀಯಕ್ಕೆ ಬಂದಿರಲಿಲ್ಲ ಸಿಂಧ್ಯಾ ಅವರೆಲ್ಲ. ಅವ್ರನ್ನ ಮಾತಾಡ್ತಾರೆ, ಅವರು ಹೋಮ್ ಮಿನಿಸ್ಟ್ರು ಒಂದ್ ಸ್ವಲ್ಪ ನಿರ್ಲಕ್ಷ್ಯ ಮಾಡಿದ್ರು ಅಷ್ಟೇ. ಕೃಷ್ಣಗೋಪಾಲ್ ಅವರು ಎಷ್ಟು ರೌದ್ರ ತಾಳ್ಬಿಟ್ರು ಅಂದ್ರೆ, ಕೃಷ್ಣಗೋಪಾಲ್ ನೀನು ಗೃಹ ಮಂತ್ರಿ ಇದ್ರೆ ನಿನ್ ಮನೇಲಿ ಮಡಿಕಳಯ, ನಾನೇನೋ ನಮ್ಮ ಹುಡುಗ ಹೆಂಗ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ, ನೀನೇನೋ ಅವತಾರ ಆಗ್ತಾ ಇದ್ದೆ. ಕೊನೆಗೆ ಅವ್ರು ಓಡ್ ಬಂದು ತಪ್ಪಾಯ್ತು ಗುರುಗಳೇ ಅಂತೇಳಿ ಒಬ್ಬ ರಾಜ್ಯದ ಗೃಹ ಮಂತ್ರಿ ಅಷ್ಟರ ಮಟ್ಟಿಗೆ ಒಂದು ಪತ್ರಕರ್ತರಾಗಿ ಅವರು ಅವರಲ್ಲೇನು ಶ್ರೀಮಂತರಲ್ಲ, ಆದ್ರೆ ಆ ಶಕ್ತಿಯನ್ನ ಉಳಿಸ್ಕೊಂಡಿದ್ದಂಥವ್ರು. ಜಾರ್ಜ್ ಫರ್ನಾಂಡಿಸ್ ಅವರ ಸಹವಾಸ, ಜಯಂತ್ ಪಟೇಲ್ ಅವ್ರದ್ದು, ಕೊಳಂದೂರು ಲಿಂಗಪ್ಪ, ಅವತ್ತಿನ ಕಾಲದಲ್ಲಿ ಅನೇಕ ಹೋರಾಟಗಳನ್ನು ಮಾಡಿದವ್ರನ್ನೆಲ್ಲ ನೆನೆಸ್ಕೊಂಡ್ರು. BS ರೆಡ್ಡಿ ಅವರು, ವಿಶ್ವನಾಥ್ ಶೆಟ್ಟರು ಮಗನೇ ನಮ್ಮ ಅಧ್ಯಕ್ಷರು ಸೂರ್ಯಪ್ರಕಾಶ್, ಇವರೆಲ್ಲರೂ ಕೂಡ ತಮ್ಮದೇ ಆದ ಕೊಡುಗೆಯನ್ನ ಪತ್ರಿಕಾ ರಂಗಕ್ಕೆ ಕೊಟ್ಟಿದ್ದಾರೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಇನ್ನೂ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಲಿ. ದಯಮಾಡಿ ಭಿನ್ನಾಭಿಪ್ರಾಯಗಳನ್ನ ಇಟ್ಕೊಳಕ್ ಹೋಗ್ಬಿಡಿ. ಭಿನ್ನಾಭಿಪ್ರಾಯಗಳು ಪ್ರತಿಯೊಬ್ಬ ಮನುಷ್ಯ ಯಾವುದೇ ಒಂದು ಕುಟುಂಬದಲ್ಲೂ ಕೂಡ ಇರದೆ, ಆದ್ರೆ ಅದನ್ನ ಸರಿದೂಗಿಸ್ಕೊಂಡು ಹೋಗ್ಬೇಕು. ಎಲ್ಲಾರ ಕಾಲಘಟ್ಟದಲ್ಲೂ ಕೂಡ ಅಲ್ಲಲ್ಲಿ ಎಲ್ಲಾನು ಸಹಿ ಅನ್ಸಕ್ ಆಗುದಿಲ್ಲ, ಆದ್ರೆ ಜೊತೆ ತಗೊಂಡು ಹೋಗ್ಬೇಕು. ಆ ನಿಟ್ಟಿನಲ್ಲಿ ಸೂರ್ಯಪ್ರಕಾಶ್ ಕೂಡ ಒಳ್ಳೆಯ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದಾರೆ, ಪುಣ್ಯ ಕೊಟ್ಟಿದ್ದಾರ ಸೂರ್ಯಪ್ರಕಾಶ್. ಎಲ್ಲಾರನ್ನೂ ಕೂಡ ಸರಿದೂಗಿಸ್ಕೊಂಡು ಏನಾದ್ರು ಅಂದ್ರೂ ಕೂಡ ಇಲ್ಲಿ ಆಯ್ತು ಪಾಪ ಅಂತ ಹೇಳಿ ಏನೋ ಪಾಪ ಮಾಡ್ಕೊಳ್ಳೋದೇ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಚಟುವಟಿಕೆಗಳನ್ನು ವಿಸ್ತಾರಗೊಳ್ಳಿ, ಇನ್ನ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಲಿ. ಅವರೆಲ್ಲಾ ಕಾರ್ಯಕ್ರಮಗಳಿಗೂ ಕೂಡ ನಾವು ಸದಾ ಸಹಕಾರ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ